ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮತ್ತೆ ಸುಸ್ವಾಗತ. ಸೊ ಇವತ್ತಿನ ವಿಚಾರ ಬಂದು 7 ಕ್ಲಾಸಸ್ ಆಫ್ ಇನ್ಕಮ್. ಸೊ 7 ವಿಧದಲ್ಲಿ ನಮಗೆ ಇನ್ಕಮ್ ಬರುವಂಥದ್ದು ಯಾವ್ದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದು ನೋಡೋದಾದ್ರೆ ನಾವು ಅಂದ್ರೆ ಅರ್ನ್ಡ್ ಇನ್ಕಮ್ ಅಂತ ಹೇಳಿ ನೋಡೋದಾದ್ರೆ ಸೊ ಯಾವ ರೀತಿಯಲ್ಲಿ ನಮಗೆ ಅರ್ನ್ಡ್ ಇನ್ಕಮ್ ಬರುತ್ತೆ, ಸೊ ಏನ್ ಮಾಡಿದ್ರೆ ನಮಗೆ ಅರ್ನ್ಡ್ ಇನ್ಕಮ್ ನಾವು ಜನರೇಟ್ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ ಮನಿ ಯು ಗೆಟ್ ಫ್ರಮ್ ದ ಜಾಬ್, ವೇಜಸ್ ಆರ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೊ ಈ 3 ಕಾಂಪೊನೆಂಟ್ ಅಲ್ಲಿ ನಿಮಗೆ ನೀವು ಕೆಲಸ ಮಾಡಿದ್ರೆ ಹಣ ನಿಮಗೆ ಪ್ರತಿ ತಿಂಗಳು ಕೊಡುವಂಥದ್ದು ಅಂದ್ರೆ ಅರ್ನ್ ಮಾಡುವಂಥದ್ದು. ಟೀಚರ್ಸ್ ಮಂತ್ಲಿ ಸ್ಯಾಲರಿ, ಫ್ರೀಲ್ಯಾನ್ಸರ್ ಅಥವಾ ಪ್ರಾಜೆಕ್ಟ್ ಫ್ರೀ. ಸೊ ನೀವು ಸಮಯ ಇದ್ದಾಗ ಕೆಲಸ ಮಾಡಿ ಅರ್ನ್ ಮಾಡೋಂಥದ್ದು ಮತ್ತೆ ಟೀಚರ್ಸ್ ಸ್ಯಾಲರಿ ತಗೊಳ್ಳೋಂಥದ್ದು ಎಕ್ಸಾಂಪಲ್ಸ್ ನಾನು ಕೊಡ್ತಾ ಇರೋಂಥದ್ದು. ಅದೇ ತರ ಸೆಕೆಂಡ್ ಒನ್ ನೋಡೋದಾದ್ರೆ ಬಿಸ್ನೆಸ್ ಇನ್ಕಮ್ ಅಂದ್ರೆ ಎಲ್ರಿಗೂ ಗೊತ್ತಾಗುವಂಥದ್ದು. ನಾವೇನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ವು ಅಥವಾ ಅದರಿಂದ ನಾವು ಏನ್ ಕಾಸ್ಟ್ ಬೇರ್ ಮಾಡ್ತಾ ಇದ್ವಿ ಅದಕ್ಕಿಂತ ಹೆಚ್ಚಿನ ಹಣದಲ್ಲಿ ಕೊಟ್ಟು ಅದರಿಂದ ಬರುವಂತ ಆದಾಯನೇ ಬಿಸ್ನೆಸ್ ಪ್ರಾಫಿಟ್ ಅಂತ ಹೇಳ್ತೀವಿ ಅಥವಾ ಬಿಸ್ನೆಸ್ ಇನ್ಕಮ್ ಅಂತ ಹೇಳುವಂಥದ್ದು. ಅರ್ನಿಂಗ್ ಫ್ರಮ್ ದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಮೋರ್ ದೆನ್ ವಾಟ್ ಯು ಪೇಡ್ ಫಾರ್ ದ ಬಿಸ್ನೆಸ್ ಪ್ರಾಫಿಟ್. ಉದಾಹರಣೆಗೆ ನಾನು ಅವಾಗಲೇ ಹೇಳಿದೆ, ನಾವೊಂದು ಗೊಂಬೆ ತಯಾರು ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಆಗುವಂತ ಖರ್ಚು 80 ರೂಪಾಯಿನೋ 90 ರೂಪಾಯಿನೋ ಆಗುತ್ತೆ ಅಂತ ಅನ್ಕೊಳ್ಳಿ. ನಾವು 150 ರೂಪಾಯಿಗೆ ಸೇಲ್ಸ್ ಮಾಡ್ತಾ ಇದ್ರೆ ಆ ಡಿಫ್ರೆನ್ಸ್ ಏನಿದೆ ಅದು ನಮಗೆ ಬಿಸ್ನೆಸ್ ಪ್ರಾಫಿಟ್ ಆಗಿರುತ್ತೆ. ಸೆಲ್ಲಿಂಗ್ ಹ್ಯಾಂಡ್ ಮೇಡ್ ಕ್ರಾಫ್ಟ್ ಅಟ್ ಹೈಯರ್ ಪ್ರೈಸ್, ಸೊ ಅದು ಸೆಕೆಂಡ್ ಒನ್ ಆಗಿರುವಂಥದ್ದು. ಮೂರನೇ ವಿಚಾರ ನೋಡೋದಾದ್ರೆ ರೆಂಟಲ್ ಇನ್ಕಮ್, ಮನಿ ರಿಸೀವ್ಡ್ ಫ್ರಮ್ ದ ಲೀಸಿಂಗ್ ಔಟ್ ಪ್ರಾಪರ್ಟೀಸ್, ಎಕ್ವಿಪ್ಮೆಂಟ್ ಆರ್ ಅದರ್ ಅಸೆಟ್ಸ್. ಮಂತ್ಲಿ ರೆಂಟ್ ಫ್ರಮ್ ದ ಲೆಂಟಿಂಗ್ ಔಟ್ ಅನ್ ಅಪಾರ್ಟ್ಮೆಂಟ್. ಒಂದ್ ವೇಳೆ ನೀವು ಬಿಲ್ಡಿಂಗ್ ಅಥವಾ ಅಪಾರ್ಟ್ಮೆಂಟ್ ಕಟ್ಸಿದ್ದು, ಅಪಾರ್ಟ್ಮೆಂಟ್ ಅಲ್ಲಿ ಮಲ್ಟಿಪಲ್ ಕಂಪಾರ್ಟ್ಮೆಂಟ್ಗಳಿದ್ದು ಆ ಕಂಪಾರ್ಟ್ಮೆಂಟ್ಗಳಲ್ಲಿ ನೀವು ಅಂದ್ರೆ ಬಾಡಿಗೆ ಕೊಟ್ಟಾಗ ಅದರಿಂದ ಬರುವಂತ ಆದಾಯನೇ ರೆಂಟಲ್ ಇನ್ಕಮ್. ನೀವು ಬಾಡಿಗೆ ಕೊಟ್ಟು ಅದರಿಂದ ತಿಂಗಳಿಗೆ 50,000 1 ಲಕ್ಷ ಏನ್ ನೀವು ಫಿಕ್ಸ್ ಮಾಡಿರ್ತೀರ ಅದನ್ನ 12 ತಿಂಗಳಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂತ ಆದಾಯ ಅದು ನಿಮ್ದಾಗಿರುತ್ತೆ. ಸೊ ನಾಲ್ಕನೇದು ಇನ್ವೆಸ್ಟ್ಮೆಂಟ್ ಇನ್ಕಮ್, ಪ್ರಾಫಿಟ್ ಶೇರ್ಡ್ ಬೈ ದ ಕಂಪನೀಸ್ ವಿತ್ ಶೇರ್ ಹೋಲ್ಡರ್ಸ್ ಆನ್ ದೇರ್ ಸ್ಟಾಕ್. ಒಂದು ವೇಳೆ ನೀವು ಇನ್ವೆಸ್ಟ್ಮೆಂಟ್ ಅಂದ್ರೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಮೆಜಾರಿಟಿ ಸ್ಟಾಕ್ ಇರುತ್ತೆ. ಬಿಕಾಸ್ ಅಪಾರ್ಟ್ ಫ್ರಮ್ ಅದು ಬಿಟ್ರೆ SIP ಅವೆಲ್ಲ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ. ಬಟ್ ಸ್ಟಾಕ್ ಅಲ್ಲಿ ಏನಾಗುತ್ತೆ ಡಿವಿಡೆಂಡ್ ಇನ್ಕಮ್ ಬರುತ್ತೆ ಮತ್ತೆ ಇಂಟ್ರೆಸ್ಟ್ ಇನ್ಕಮ್ ಬರುತ್ತೆ. ಸೊ ಇಂಟ್ರೆಸ್ಟ್ ಬಂದು ಮ್ಯೂಚುವಲ್ ಫಂಡ್ ಅಲ್ಲಿ SIP ನೀವು ಮಾಡಿದಾಗ ನಿಮಗೆ ಸಿಗುವಂಥದ್ದು. ಸೊ ಡಿವಿಡೆಂಡ್ ಅಂತ ನೋಡೋದಾದ್ರೆ ಡಿವಿಡೆಂಡ್ ವಿತ್ ಸ್ಟಾಕ್ ನಿಮ್ದು ಏನಿರುತ್ತೆ, ನೀವು ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿದಕ್ಕಿಂತ ಹೆಚ್ಚಿಗೆ ಸೇಲ್ ಮಾಡಿದ್ರೆ ನಿಮಗೆ ಅದು ಪ್ರಾಫಿಟ್ ಬರುತ್ತೆ. ಅದಲ್ದೇನೆ ಒನ್ಸ್ ಇನ್ ಎ ಇಯರ್ ನಿಮಗೆ ಪ್ರಾಫಿಟ್ ಇದ್ದಾಗ ಶೇರ್ ಹೋಲ್ಡರ್ಸ್ ನಿಮಗೆ ಕೊಡುವಂತದ್ದು ಡಿವಿಡೆಂಡ್, ಅದು ಕಂಪನಿ. ಸೊ ಆನ್ಯುವಲ್ ಡಿವಿಡೆಂಡ್ ಫ್ರಮ್ ದ ಓಯಿಂಗ್ ಶೇರ್ಸ್ ಇನ್ ದ ಇನ್ಫೋಸಿಸ್. ನೆಕ್ಸ್ಟ್ ಇನ್ಕಮ್ ನೋಡೋದಾದ್ರೆ ರೆಸಿಡೆನ್ಷಿಯಲ್ ಇನ್ಕಮ್ is the money earned by the property owns from leasing out residential properties such a house, apartment or a vacation homes to tenants. ರೆಸಿಡೆನ್ಷಿಯಲ್ ಇನ್ಕಮ್, ಸೊ ಈ ಮೀನಿಂಗ್ ಏನ್ ಹೇಳ್ತಾ ಇದೆ, ಸೊ ಅದು ಏನಂತಂದ್ರೆ ನಾವ್ಗೆ ಕೆಲವೊಂದು ಈಗ ನೀವು ಕೊಡ್ಚಾದ್ರಿ ಅಥವಾ ಉಡುಪಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಅಂತಲ್ಲಿ ಹೋದಾಗ ಕೆಲವೊಂದು ಬಾಡಿಗೆಗೆ ಕೊಡ್ತಾರೆ, ರೆಂಟೆಡ್ ಹೌಸ್ ತರ. ಸೊ ಪರ್ ಡೇ ಇಷ್ಟು ಅಂತ ಬಿಟ್ಟು ಚಾರ್ಜ್ ಮಾಡ್ತಾರೆ. ಸೊ ಅದು ಬರುವಂತದ್ದು ರೆಸಿಡೆನ್ಷಿಯಲ್ ಇನ್ಕಮ್. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಓನ್ 2 bedroom ಅಪಾರ್ಟ್ಮೆಂಟ್ ರೆಂಟ್ ಇನ್ ಔಟ್ ಫಾರ್ ದ 25,000 ಪರ್ ಮಂತ್, ಇಫ್ ರೆಸಿಡೆನ್ಷಿಯಲ್ ಇನ್ಕಮ್ ಅಂದ್ರೆ 25,000 ರೂಪಾಯಿ ಪರ್ ಮಂತ್ ಇನ್ಕಮ್ ಆದಾಯ ಇದ್ದು ಅದನ್ನ ನಾವು 12 ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ವಿಲ್ ಗೆಟ್ 3 lakhs rupees in a year. ಸೊ ನೆಕ್ಸ್ಟ್ ಬಂದ್ರೆ ಕ್ಯಾಪಿಟಲ್ ಗೇನ್, ಪ್ರಾಫಿಟ್ ಫ್ರಮ್ ಸೆಲ್ಲಿಂಗ್ ಇನ್ವೆಸ್ಟ್ಮೆಂಟ್ಸ್ ಆರ್ ಅಸೆಟ್ ಫಾರ್ ಮೋರ್ ದೆನ್ ದ ಪರ್ಚೇಸ್ ಪ್ರೈಸ್. ಸೊ ಸೆಲ್ಲಿಂಗ್ ಅನ್ ಇನ್ವೆಸ್ಟ್ಮೆಂಟ್, ಉದಾಹರಣೆಗೆ ಸ್ಟಾಕ್ ಅಂತ ತಗೊಳ್ಳೋದಾದ್ರೆ ಸ್ಟಾಕ್ ನೀವು 10 ರೂಪಾಯಿಗೆ ನೀವು ಪರ್ಚೇಸ್ ಮಾಡಿರ್ತೀರ, ಸ್ಟಾಕ್ ತುಂಬಾ ಗ್ರೋ ಆಗ್ತಾ ಇದ್ದು ಅದು ಮತ್ತೆ ಇನ್ನೂ ಗ್ರೋ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿದ್ದು ಅಥವಾ ಲಾಸ್ ಅಲ್ಲಿ ಆಗುತ್ತೆ ಅಂತ ಗೊತ್ತಿದ್ದು ನಿಮಗೆ ಏನಾದ್ರೂ ಸೇಲ್ ಮಾಡಿದ್ರೆ, ನೀವು ತಗೊಂಡಿದ್ದು 40 ರೂಪಾಯಿಗೆ ಆದ್ರೆ ನೀವು ಸೇಲ್ ಮಾಡ್ತಾ ಇರೋದು 100 rupees ಅಂತಾರೆ, ನಿಮಗೆ ಆ ಡಿಫರೆನ್ಸ್ ಪೋರ್ಷನ್ ಇರುತ್ತೆ ಅದು ಇಟ್ ಇಸ್ ಕೇರ್ಡ್ ಕ್ಯಾಪಿಟಲ್ ಗೇನ್. ಸೊ ಇನ್ವೆಸ್ಟ್ಮೆಂಟ್ ಅಸೆಟ್ ಮೋರ್ ದೆನ್ ದೇರ್ ಪರ್ಚೇಸ್ಡ್ ಪ್ರೈಸ್. ಸೆಲ್ಲಿಂಗ್ ಸ್ಟಾಕ್ ಅಟ್ ಎ ಹೈಯರ್ ಪ್ರೈಸ್ ದೆನ್ ಬಾಟ್. ಸೆಲ್ಲಿಂಗ್ ಪ್ರೈಸ್ ಅವಾಗಲೇ ಹೇಳ್ದಂಗೆ ನೀವು ಸ್ಟಾಕ್ ಅನ್ನ ತಗೊಂಡು ಲಾಸ್ ಆಗೋ ಅನ್ನೋ ಸ್ಟೇಜ್ ಅಲ್ಲಿ ನಿಮಗೆ ಗೊತ್ತಿದ್ದು ನೀವು ಪರ್ಚೇಸ್ ಮಾಡೋದಕ್ಕಿಂತ ಹೆಚ್ಚಿಗೆ
ರುಪೀಸ್ಗೆ ನೀವು ಸೇಲ್ ಮಾಡಿದ್ರೆ ಅದು ನಿಮಗೆ ಕ್ಯಾಪಿಟಲ್ ಗೈನ್ ಆಗುತ್ತೆ. ರಾಯಲ್ಟಿ ಇನ್ಕಮ್, ಅರ್ನಿಂಗ್ ಫ್ರಮ್ ದ ಯೂಸಿಂಗ್ ಯುವರ್ ವರ್ಕ್ ಇಂಟೆಲೆಕ್ಚುಲಿ ಪ್ರಾಪರ್ಟಿ ಅಂಡ್ ಕ್ರಿಯೇಟಿವ್ ಅಸೆಟ್ಸ್. ರಾಯಲ್ಟಿ ಇನ್ಕಮ್ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಬುಕ್ ನೀವು ಆಥರ್ ಆಗಿ ನೀವು ರೈಟಿಂಗ್ ಮಾಡ್ತಾ ಇದ್ದು, ಆ ಬುಕ್ ಬರೆದು ಓಕೆ ಅದನ್ನ ನೀವು ಸೇಲ್ ಮಾಡಿ ಅದರಿಂದ ಬರುವಂತ ಆದಾಯನೇ ರಾಯಲ್ಟಿ ಇನ್ಕಮ್. ರಾಯಲ್ಟಿ ಇನ್ಕಮ್ ಫ್ರಮ್ ದ ಬುಕ್ಸ್, ಮ್ಯೂಸಿಕ್ ಆರ್ ಪೇಟೆಂಟ್ ಪ್ರಾಡಕ್ಟ್ಸ್. ಸೊ ಇದಿಷ್ಟು ಕಾಂಪೊನೆಂಟ್ ಗಳಿಂದ ಬರುವಂತ ಆದಾಯನೇ 7 ಕ್ಲಾಸಸ್ ಆಫ್ ಇನ್ಕಮ್ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಇಲ್ಲಿ ತನಕ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ತಿ ಕೃಷ್ಣ ಅಂತೇಳಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ಇವತ್ತಿನ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತೆ ನೀವು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ಇವತ್ತಿನ ಕಂಟೆಂಟ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.